ಒಂದು ಸಿನಿಮಾ ಆ ಸಿನಿಮಾ ಮುಗಿಯೋವರೆಗೂ ಇನ್ನೊಂದು ಸಿನಿಮಾ ಕೈಗೆ ಎತ್ಕೊಳ್ಳಲ್ಲ. ಸಬ್ಜೆಕ್ಟು ಎಷ್ಟೊಂದು ಸಲ ಕೇಳಿಸ್ಕೊಂಡಿರಲ್ಲ. ಯಾರಾದರೂ ಬಂದು ಹೇಳಿದ್ರೆ ಸ್ಕ್ರಿಪ್ಟು ಓಕೆ ಅಷ್ಟೇ ತಿಳಿಸ್ಬಿಡಿ ಮುಗೀತು ಅಂತ. ಸೊ ಸ್ಕ್ರಿಪ್ಟಿಂದ ಕೂತ್ಕೊಂಡು ನಾನು ಒಂದು ಸ್ವಲ್ಪ ಫಸ್ಟ್ ರಿಸರ್ಚ್, ಅದಾದಮೇಲೆ ಡೈರೆಕ್ಟರ್ ಜೊತೆ ಸ್ಕ್ರಿಪ್ಟ್ ಅವ್ರು ಏನು ಮಾಡ್ಕೊಂಡಿದ್ದಾರೆ ಆ ಸ್ಕ್ರಿಪ್ಟು, ಅದಾದಮೇಲೆ ಅವ್ರಿಗೇನು ಯಾವ ಥರ ಬಲರಾಮನ್ನ ಮೋಲ್ಡ್ ಮಾಡೋದು ಅನ್ನೋದು ಭಾಳ ಇರುತ್ತೆ ಅವ್ರಿಗೆ. ಎಷ್ಟೊಂದು ಸಲ ಈ ಸಿನಿಮಾಗಳನ್ನ ನಾನು ಕೈ ಬಿಟ್ಟಿರೋದು ಏನಕ್ಕೆ ಅಂದರೆ ನನ್ನ ಪಾತ್ರ ಒಳಗಡೆ ಎಲ್ಲ ಹಾಕ್ಕೊಂಡಾಗ ಆ ಪಿಕ್ಚರಲ್ಲಿ ನಾನು ಸೂಟೇ ಆಗಿರಲ್ಲ. ಎಷ್ಟೊಂದು ಸಲ ಅಡ್ವಾನ್ಸ್ಗಳು ವಾಪಸ್ ಕೊಟ್ಟಿದ್ದೀನಿ. ನನಗೆ ಸರ್ ಇದು ನಾನು ಸೂಟ್ ಆಗಲ್ಲ, ನನಗೆ ವರ್ಕೌಟ್ ಆಗಲ್ಲ ಸರ್, ಇಲ್ಲಿ ಬೇಡ ಇದು ಅಂತ. ಇಲ್ಲ ಅಂದರೆ 1 ವರ್ಷ ಆಗಿದೆ. ಇದೇ ಲೈಫು ಸರ್ ಅಷ್ಟೇ. ಯಾಕಂದರೆ ನಾವು ಇಲ್ಲೇ ಹುಟ್ಟಿರೋದು, ಇಲ್ಲೇ ಬೆಳೀತಿರೋದು. ಅಫ್ಕೋರ್ಸ್ ನಮ್ಮ ತಂದೆಯವರು ಒಂದೇನು 14-15 ಇಯರ್ಸಿಂದ ಇಂಡಸ್ಟ್ರಿ ಅನ್ನ ತಿಂದು ಬೆಳೆದವರು. ನಾನು ಮಾಡಿರೋ ಸಿನಿಮಾದ ಪ್ರೊಡಕ್ಷನ್ನು ಮಿಡ್ ರೇಂಜಾ ದೊಡ್ಡದಾ ನಂಗೆ ಬೇಡ ಸರ್. ನಾನು ನನ್ನ ಪಾತ್ರನ ಸೆಲೆಬ್ರೇಟ್ ಮಾಡಿದ್ದೀನಿ, ಜಸ್ಟಿಫೈ ಮಾಡಿದ್ದೀನಿ ಅನ್ನುವಂಥ ಒಂದು ಸ್ಟ್ಯಾಂಡು. ಇವನ್ ಹಿಂದಿನ ಸಿನಿಮಾಗಳಲ್ಲಿ ಕೂಡ ನೀವು ಅದ್ರ ಬಗ್ಗೆ ಮಾತಾಡ್ತೀವಿ. ಇದಕ್ಕೆ ಕನೆಕ್ಟ್ ಆಗ್ತೀರಾ ಅಂದರೆ ನನಗೆ ನಿಮ್ಮ ಪಾತ್ರಕ್ಕೆ ಜಸ್ಟಿಫಿಕೇಶನ್ಗೆ ಹೇಗೆ ಕನೆಕ್ಟ್ ಆಗ್ತೀರಾ? ತುಂಬ ವೆಯ್ಟೇಜ್ ಇರುವಂಥ ಒಂದು ಕ್ಯಾರೆಕ್ಟ್ರು. ಸೇವಿ ಸೀಕ್ರೆಟ್ ಮೇಂಟೈನ್ ಮಾಡ್ತಾ ಸರ್. ಓಕೆ, ಗುಡ್, ಸೂಪರ್. ಸಿ ಅದೇನು ಗೊತ್ತಾ, ಹೇಳ್ಬಿಟ್ರೆ ನಾಳೆ ಸಿನಿಮಾ ನೋಡಿದಾಗ ಮಜಾ ಇರಲ್ಲ. ನಾನು ಹೋಗ್ತೀನಿ ಆ ಮಾತನ್ನು. ಹಾಂ, ಸೊ ಅದು ಇಲ್ಲೇ ಇರುತ್ತೆ. ಬಟ್ ನೀವುಗಳು ಬೇರೆ ಏನೋ ಗೂಗ್ಲಿ ಎಲ್ಲ ಹಾಕ್ತಾ ಇರ್ತೀರ ಅವಾಗವಾಗ. ಸೊ ಎಲ್ಲಿ ನಾವು ಈ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಏನಿಲ್ಲ, ಇಲ್ಲೊಂದು ಕ್ಲಿಪ್ಪಿಂಗ್ ಬಂತು ಹೋದ್ರೆ ಇಮಿಡಿಯೇಟ್ ಹೌದು ಅದೊಂದು ಬೇರೆ ಏನು ಮಾಡ್ತಿದ್ರಿ ಇಡಿಯಟ್ ಅಂತ. ಸೊ ಹಂಗಾಗಿ ನೀವು ಗೂಗ್ಲಿ ಬಿಡಾಗ ನಾನು ನೋಡ್ತಾ ಇರ್ತೀನಿ, ಬಾಲ್ನ ಲಾಸ್ಟ್ ವರ್ಗು ನೋಡ್ತಾ ಇರ್ತೀನಿ. ಸೊ ಅಲ್ಲೆಲ್ಲೋ ಒಂದ್ ಕಡೆ ಕ್ರಿಕೆಟ್ ಬೇರೆ ಆಡ್ತೀರಾ. ಸೊ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಯಾ, ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇಟ್ಸ್ ವೆರಿ ಇಂಟೆಲಿಜೆಂಟ್ ಕ್ಯಾರೆಕ್ಟರ್ ಇದು. ಸೊ ಮೋರ್ ಆಫ್ ಚೆಸ್ ಪಾನ್ನ ಮೂವ್ ಮಾಡ್ದಂಗೆ. ಆ್ಯಂಡ್ ನಮ್ಮ ಅಶ್ವಿನ್ ಅವ್ರದ್ದು ಬಂದು ಎರಡದು ನಮ್ಮಿಬ್ಬರದ್ದು ಹೆಂಗಿದೆ ಅಂದರೆ ಒಂದು ಕಾಯಿನಲ್ಲಿ ಎಡ್ ಬುಷ್ ಹೆಂಗೆ ಆ ಥರ. ಸೊ ನಂದು ವೆರಿ ಕಾಮ್ ಪರ್ಸ್ನಾಲಿಟಿ, ಕಂಪೋಸ್ಟು. ಅವ್ರ ಅಗ್ರೆಷನ್ ಮಾತು ಎತ್ತಿದ್ರೆ ಬಿಡಬಾರ್ದು ಅವ್ರನ್ನ. ಸೊ ಹೀ ಈಸ್ ಲೈಕ್ ದಟ್. ಸೊ ಇಬ್ಬರಲ್ಲೂ ಸಿ ಡೈರೆಕ್ಟರ್ ಸರ್ ಅದೆಷ್ಟು ಚೆನ್ನಾಗಿ ಮಾಡ್ಕೊಂಡ್ರಂದ್ರೆ, ಸಿ ಇವಾಗ ಇಬ್ರು ಕೂಗಾಡ್ತಿದ್ರೆ ಮಜಾ ಹೋಗ್ಬಿಡುತ್ತೆ. ಸರ್ ನರೇಟ್ ಮಾಡಿದಾಗ ಸರ್ ಆರಾಮ್ ನಾನು ಮಾಡ್ಲಾ ಯಾರು ನನಗೆ ಫೋನ್ ಮಾಡಿದ್ರು. ಅವರು ಏನಾಯ್ತು ಕತೆ ಹೇಳ್ಬೇಕಾದ್ರೆ ನನ್ನ ಕ್ಯಾರೆಕ್ಟ್ರು ಸುತ್ತಾನೆ ಕತೆ ಹೇಳಿದ್ರು. ಇಡೀ ಸಿನಿಮಾ ಕತೆ ಹೇಳ ಸರ್ದು ಸ್ಪೆಷಾಲಿಟಿ ಏನಂದ್ರೆ, ಅಶ್ವಿನ್ ನಿನ್ನ ಕ್ಯಾರೆಕ್ಟರ್ ಇಲ್ಲಿಂದ ಬರುತ್ತೆ, ಇಲ್ಲಿ ಬರುತ್ತೆ, ಅಲ್ಲೆಲ್ಲೋ ಬಲರಾಮ ಬಂದು ಹೋಗ್ತಾನೆ, ಅಲ್ಲೆಲ್ಲೋ ಪಠಾಣ್ ಬಂದು ಹಂಗೆ ಹೇಳ್ತಾರ ಅವ್ರು. ಅಂದ್ರೆ ನಾನು ಆ ಕ್ಷಣಕ್ಕೆ ನಾನೇ ಲೀಡು. ಅಪ್ಪ ಫೀಲ್ ಆಗುತ್ತದ. ಬ್ಯೂಟಿ ಆಫ್ ಚೈತನ್ಯ ಸರ್ ನರೇಶನ್. ಅವಾಗ ಇದೊಂದು ಪಾತ್ರ ಬಂದು ಸರ್ ಅದು ನಾನು ಮಾಡ್ಬಿಡ ಸರ್ ಅಂತ ಯಾಕೆ ಅಂತ ಹೇಳ್ತೀವಿ. ಅವಾಗ ಸ್ವಾರ್ಥ ಇದೆ. 2-3 ಕಡೆ ಅವ್ನು ನಾನಿಲ್ಲ ಕಡೆ ಎಲ್ಲ ಇದ್ದಾನೆ ಆ ಪಾತ್ರ. ನಾನು ಸ್ವಲ್ಪ ಜಾಸ್ತಿ ಬರುತ್ತೆ ಅನಿಸ್ತಾ ಇದೆ, ಯಾಕೋ ಮಾಡೋಣ ನಾನು ಅಂತ ಹೇಳ್ಬಿಟ್ಟೆ ಸರ್. ನಾನು ಮಾಡ್ಬಿಡ್ತೀನಿ, ನಿನ್ನ ಗುಣಕ್ಕೆ ಇದೇ ಸೆಟ್ ಆಗುತ್ತೆ. ಮೇಲಾಗಿ ನಾನು ಬಲರಾಮನಿಗೆ ತುಂಬ ಹತ್ತಿರ ಆಗಿದ್ದಕ್ಕೆ ಒಂದು ಸ್ಟ್ರಾಂಗ್ ವ್ಯಾಲಿಡ್ ಪಾಯಿಂಟ್ ಇದೆ. ಅಂದರೆ ವಿನೋದ್ ಅವರ ಬಹುತೇಕ ಸಿನಿಮಾಗಳನ್ನು ಎಲ್ಲವೂ ನೋಡಿ, ನಾನು ಅಂತ ಸುಳ್ಳು ಹೇಳಲ್ಲ, ನಾನು ಬಹುತೇಕ ಸಿನಿಮಾಗಳನ್ನು ನೋಡಿದ್ದೀನಿ. ಆ ಇಂಟೆನ್ಸಿಟಿ ಆಫ್ ಆ್ಯಕ್ಟಿಂಗ್ ಕ್ವಾಲಿಟಿ ಅನ್ನೋದನ್ನು ಪ್ರತಿಯೊಬ್ಬ ಕಲಾವಿದನು ನಾನು ಮಾಡಬೇಕು ಅನ್ನೋಂಥ ತುಡಿದಲ್ಲೇ ಇರ್ತಾರೆ. ಅದು ಪ್ರತಿ ಸಿನಿಮಾಗಳಲ್ಲೂ ಆಗಿರಲ್ಲ. ನನಗೆ ತುಂಬ ಇವನ್ ನವಗ್ರಹ ಜೊತೆಗೆ ರಾಬರ್ಟ್ ಜೊತೆಗೆ ಮಾದೇವ ಯಾಕೆ ತುಂಬ ಹತ್ತಿರ ಆಗಿದೆ ಅಂತಂದರೆ, ಒಬ್ಬ ಕಲಾವಿದ ಎಕ್ಸ್ಟ್ರೀಮ್ ಲೆವೆಲಿಗೆ ಕೂಗಾಡಿಕೊಂಡು ಉದ್ದುದ್ದ ಡೈಲಾಗ್ಗಳನ್ನ ಹೇಳ್ಕೊಂಡು ಗೆದ್ದಂಥ ಇತಿಹಾಸನ ಇದೆ. ಏನೂ ಮಾತನಾಡದೆ ಕೂಡ ಗೆದ್ದಂಥ ಇತಿಹಾಸ ಇದೆ. ಆ ಲಿಸ್ಟಲ್ಲಿ ನಂಗೆ ಮಾದೇವ ಹೋಗ್ಬಿಡ್ತು. GT ಮಾಲಲ್ಲಿ ಸಿನಿಮಾ ನೋಡ್ಬೇಕಾದ್ರೆ ನನ್ನ ಮುಂದೆ ಒಂದಷ್ಟು ಜನ ಮಾಧ್ಯಮದ ಸ್ನೇಹಿತರು, ನನಗಿಂತ ಜೂನಿಯರ್ಸು, ಯಾವುದೋ ಒಂದು ಸೀನ್ ಬರ್ಬೇಕಾದ್ರೆ ಮಾತಾಡ್ತಾ ಇದ್ರು. ನಾನು ಜೋರ ಬೈಬಿಟ್ಟೆ, ಹಚ್ಕೊಂಡ್ರು ಅಂತ. ಅಂದರೆ ಐ ಡೋಂಟ್ ವಾಂಟ್ ಟು ಡಿಸ್ಟರ್ಬ್ ಮೈ ಸೆಲ್ಫ್. ಈ ಇಂಟೆನ್ಸಿಟಿನ ಹೇಗೆ ಕ್ಯಾರಿ ಮಾಡಿದಿರಿ ಇಲ್ಲಿ ಬಲರಾಮನಲ್ಲಿ? ಅಫ್ಕೋರ್ಸ್ ಅಂದರೆ ಮಾದೇವ ಆದಮೇಲೆ ಬಿಕಾಸ್ ಆ ಪ್ರಾಸೆಸ್ಸಲ್ಲಿದ್ದೀನಿ, ಟರ್ನಿಂಗ್ ಇನ್ ಟು ಮೆಥಡ್ ಆ್ಯಕ್ಟರ್. ನನಗೊಂದು ಸಿನಿಮಾ ಆ ಸಿನಿಮಾ ಮುಗಿಯೋವರೆಗೂ ಇನ್ನೊಂದು ಸಿನಿಮಾ ಕೈಗೆ ಎತ್ಕೊಳ್ಳಲ್ಲ. ಸಬ್ಜೆಕ್ಟು ಎಷ್ಟೊಂದು ಸಲ ಕೇಳಿಸ್ಕೊಂಡಿರಲ್ಲ. ಯಾರಾದರೂ ಬಂದು ಹೇಳಿದ್ರೆ ಸ್ಕ್ರಿಪ್ಟು ಓಕೆ ಅಷ್ಟೇ ತಿಳಿಸ್ಬಿಡಿ ಮುಗೀತು ಅಂತ. ಅದ್ರ ಬಗ್ಗೆ ನಾನು ಯೋಚನೆ ಮಾಡಲ್ಲ. ತುಂಬ ನಾನು ಇನ್ವಾಲ್ವ್ ಆಗ್ಬಿಟ್ರೆ ಅದು ನೆಕ್ಸ್ಟ್ ಡೇ ಫುಲ್ ಕ್ಯಾರಿ ಆಗ್ತಾ ಇರುತ್ತೆ, ನನಗೆ ಹಂಗೆ ಕಂಟಿನ್ಯೂ ಆಗುತ್ತೆ. ಸೊ ಅದು ಅಲ್ಲಿಗೆ ಬಿಟ್ಟು ಮಾದೇವ ಒಂದಿಷ್ಟು ಜೀವಿಸಿ ಅಲ್ಲಿಂದ ಹೊರಗಡೆ ಬಂದ ಮೇಲೆ ನನಗೆ ಬೇಸಿಕಲಿ ಎಲೆಕ್ಟ್ರಾನಿಕ್ ಸ್ಟೂಡೆಂಟ್ ನಾನು. ಸೊ ನನಗೊಂದಿಷ್ಟು ಆ ಡ್ರಾಬ್ಯಾಕ್ ಅಂತ ಏನು ಹೇಳ್ತೀವಿ ಗೊತ್ತಾ,
ಆ ಮಾದೇವದಿಂದ ಹೊರಗಡೆ ಬರಬೇಕು, ಮಾದೇವನಾಗಿ ನಾನು ಜೀವಿಸಿದ್ದು ಹೊರಗಡೆ ಬರಬೇಕು ಅಂದಾಗ ನಾನು ಸಿನಿಮಾ ಮಾತಾಡಿರಲ್ಲ, ಏನೂ ಇರೋಲ್ಲ. ಸೊ ಅದು ದಿನ ಯಾರ ಹತ್ರನೂ ಮಾತಾಡೋಲ್ಲ, ಫೋನ್ಗಳು ಅಷ್ಟೊಂದು ಮಾತಾಡೋಲ್ಲ, ಬಿಕಾಸ್ ವೈಫ್ ಹತ್ರನೇ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಕೊತಿರ್ತಾರೆ. ಸೊ ಐ ಗೆಟ್ ಇನ್ ಟು ದಿಸ್ ಎಲೆಕ್ಟ್ರಾನಿಕ್ಸ್, DIY, ಏನೋ ಒಂದು LED ಏನೋ ಒಂದು ಮಾಡ್ತಿರ್ತೀನಿ, ಅಥವಾ ಮನೆಯದು ವೈರಿಂಗು, ಅಥವಾ ಕಾರ್ಪೆಂಟ್ರಿ ವರ್ಕು, ಅಥವಾ ಬೈಕ್ ಏನೋ ರೆಡಿ ಮಾಡೋದು, ಅದ್ರದ್ದು ಎಲ್ಲ ಮೆಕ್ಯಾನಿಕಲ್ ಇದು. ಸೊ ನಂಗೆ ತುಂಬ ಇಷ್ಟ ಇವೆಲ್ಲ. ನನ್ನ ಹತ್ರ ಫುಲ್ ಟೂಲ್ ಬಾಕ್ಸ್ ಇದೆ. ಅದಾದಮೇಲೆ ಅದು ಇಲ್ಲ ಅಂದರೆ ಒಂದಿಷ್ಟು ವರ್ಕೌಟು ಏನೋ ಒಂದಿಷ್ಟು ಎಲ್ಲ ಹೋಗ್ತಿರ್ತೀನಿ. ಸಿನಿಮಾ ಟಚ್ಚೇ ಇರಬಾರ್ದು, ಔಟ್ ಆಫ್ ದಿ ಬಾಕ್ಸ್. ಹೊರಗಡೆ ಬರ್ಬೇಕು ನೀವು. ಸಿನಿಮಾ ಟಚ್ ಆಯಿತು ಅಂದರೆ ನಿಮ್ಗೆ ಹ್ಯಾಂಗ್ ಓವರ್ ಸ್ಟಾರ್ಟ್ ಆಗುತ್ತಲ್ಲ. ಸೊ ದಟ್ ಈಸ್ ದಿ ಡ್ರಾಬ್ಯಾಕ್ ಸಿಂಟಮ್ಸ್. ನೀವು ಡ್ರಾಬ್ಯಾಕ್ ಹೊರಗಡೆ ಬಂದ ಮೇಲೆ ದೆನ್ ಅಗೇನ್ ಸ್ಟಾರ್ಟ್ ಆಗಿದ್ದು ಬಲರಾಮ. ಸೊ ಸ್ಕ್ರಿಪ್ಟಿಂದ ಕೂತ್ಕೊಂಡು ನಾನು ಒಂದು ಸ್ವಲ್ಪ ಫಸ್ಟ್ ರಿಸರ್ಚ್, ಅದಾದಮೇಲೆ ಡೈರೆಕ್ಟರ್ ಜೊತೆ ಸ್ಕ್ರಿಪ್ಟ್ ಅವ್ರು ಏನು ಮಾಡ್ಕೊಂಡಿದ್ದಾರೆ ಆ ಸ್ಕ್ರಿಪ್ಟು, ಅದಾದಮೇಲೆ ಅವ್ರಿಗೇನು ಯಾವ ಥರ ಬಲರಾಮನ್ನ ಮೋಲ್ಡ್ ಮಾಡೋದು ಅನ್ನೋದು ಭಾಳ ಇರುತ್ತೆ ಅವ್ರಿಗೆ. ಸೊ ನಾನೇನು ಮಾಡ್ತೀನಿ ಅಂದರೆ ಫಸ್ಟು ಐ ಟ್ರೈ ಟು ಗೆಟ್ ಇನ್ಸೈಡ್ ದಿ ಡೈರೆಕ್ಟರ್. ಅವರ ಮೈಂಡಲ್ಲಿ ಏನಿದೆ ಆ ಪಾತ್ರ, ಈಗ ಯಾವುದೇ ಆಗಿರಲಿ, ಬೀಟ್ ಎನಿಥಿಂಗ್, ಬಲರಾಮನೇ ಅಂತಲ್ಲ, ಸೊ ಯಾವುದೇ ಆದ್ರೂ ಅವ್ರ ಒಳಗಡೆ. ಯಾಕೆ ಅಂದರೆ ಒಬ್ಬರು ಡೈರೆಕ್ಟರ್ ಸೃಷ್ಟಿ ಮಾಡ್ತಾರೆ, ಅದನ್ನು ವಿಜುವಲೈಸ್ ಮಾಡ್ಕೊಂಡಿರ್ತಾರೆ. ನನ್ನ ಪಾತ್ರ ಹಿಂಗೆ ಇರಬೇಕು, ಒಬ್ಬ ಪ್ರಾಟಗನಿಸ್ಟ್ ಇದೇ ಥರ ಇರಬೇಕು, ನನ್ನ ಮೇನ್ ಕ್ಯಾರೆಕ್ಟರ್ ಏನು ಮಾಡ್ತಾನೆ ಅದನ್ನು ನನಗೆ ಕಾಣಿಸ್ಬೇಕು. ಮೇಯ್ನು ಅಂತಲ್ಲ, ನನ್ನ ಕ್ಯಾರೆಕ್ಟರ್. ಸೊ ಏನು ಬರ್ಕೊಂಡಿರ್ತಾರೆ ಅದ್ರ ಒಳಗಡೆ ಹೋದರೆ ಅವರ ದೃಷ್ಟಿಕೋನದಿಂದ ನನಗೆ ಕಾಣಿಸುತ್ತೆ ಅಲ್ವಾ. ಸೊ ಈಗ ನೀವು ಏನಾದರೂ ಕತೆ ಹೇಳಿದ್ರು ನನಗೊಂದು ಓಪನ್ ಆಗುತ್ತೆ. ನಾನು ಫಸ್ಟ್ ಕೇಳ್ತೀನಿ, ಈ ಪಾತ್ರ ಯಾರು ಮಾಡ್ತಿರೋದು, ನಿಭಾಯಿಸ್ತಿರೋದು ಅಂತ. ಸೊ ನನ್ನ ಒಂದು ಇದರಲ್ಲಿ ನೀವು ಕತೆ ಹೇಳ್ತಾ ಸಿನಿಮಾ ಓಡುತ್ತೆ ನನಗೆ. ನೀವು ಹೇಳಿದಾಗ ಆ ಪಾತ್ರಗಳು ಹೆಸರು ಹೇಳ್ಬಿಟ್ಟು ಹೇಳಿ ಸರ್ ನನಗೆ ಅಂತ ನಾನು ಎಷ್ಟೊಂದು ಸಲ ಕೇಳ್ತೀನಿ. ಸೊ ದಟ್ ನಾನು ಅವ್ರನ್ನ ಅಲ್ಲಿ ಓಕೆ, ಈಗ ಈ ಪಾತ್ರ ಪ್ರತಾಪ್ ಅವ್ರು ಮಾಡ್ತಿದ್ದಾರೆ ಅಂದಾಗ ಪಟ್ ಅಂತ ನಾನು ಪ್ರತಾಪ್ ಅವ್ರನ್ನ ಹಾಕ್ಕೊತೀನಿ. ಅಶ್ವಿನ್ ಅವ್ರು ಮಾಡ್ತಿದ್ದಾರೆ ಅಂದ್ರೆ ಅಲ್ಲಿಗೆ ಹಾಕ್ಕೊಂಡು ನಾನು ಹೋದರೆ ಆ ಸಿನಿಮಾ ಕಾಣಿಸುತ್ತೆ ನನಗೆ. ಎಷ್ಟೊಂದು ಸಲ ಈ ಸಿನಿಮಾಗಳನ್ನ ನಾನು ಕೈ ಬಿಟ್ಟಿರೋದು ಏನಕ್ಕೆ ಅಂದರೆ ನನ್ನ ಪಾತ್ರ ಒಳಗಡೆ ಎಲ್ಲ ಹಾಕ್ಕೊಂಡಾಗ ಆ ಪಿಕ್ಚರಲ್ಲಿ ನಾನು ಸೂಟೇ ಆಗಿರಲ್ಲ. ಜೆನ್ಯೂನ್ ಆಗಿ ನಿಮ್ಗೆ ಫೀಲ್ ಆಗುತ್ತೆ, ಅಯ್ಯೋ ನಾನು ಮಿಸ್ ಆಗ್ತಿದ್ದೀನಿ, ಇಲ್ಲ ಸಿನಿಮಾಗೆ ನಾನು ನ್ಯಾಯ ಒದಗಿಸ್ಕೊಡಕ್ಕೆ ಆಗಲ್ಲ, ಇದು 100% ವರ್ಕೌಟ್ ಆಗಲ್ಲ. ಇದು ಎಷ್ಟೋ ನನ್ನ ಫ್ಲಾಪ್ ಸಿನಿಮಾಗಳಿಗೂ ನಾನು ಹೇಳಿದ್ದೀನಿ ಅವ್ರಿಗೆ, ಸರ್ ಇದು ನನಗೆ ಅಂತ. ಆವಾಗ ಸಿನಿಮಾ ರಿಲೀಸ್ ಆಗೋದು ಅದಾದ್ಮೇಲೂ ಅದ್ರ ಬಿಫೋರ್ ಹೇಳ್ತಾರೆ, ಸರ್ ಇದು ಬೇರೆ ಹೀರೋಗೆ ಬರ್ದಂಥ ಕತೆ, ಪ್ರೊಡ್ಯೂಸರು ಇದನ್ನು ಮಾಡಿಬಿಡಿ ಅವ್ರ ಜೊತೆ ಅಂದಾಗ ಅದು ವಿದೌಟ್ ಎನಿ ಆಪ್ಷನ್ ಅದನ್ನು ನಾನು ಒಳಗಡೆ ಹಾಕ್ಕೊಂಡು ಸರ್ಕಮ್ಟೆನ್ಸ್ಗಳು ಚೇಂಜ್ಗಳು ಎಲ್ಲ. ಈಗ ಇವ್ರಿಗೊಂದು ಬಾಡಿ ಲ್ಯಾಂಗ್ವೇಜ್ ಇರುತ್ತಲ್ಲ, ಅದನ್ನ ಬಿಟ್ಟು ನೀವು ಬೇರೆ ಏನಾದರೂ ಮಾಡಿಸಿದಾಗ ಕಂಫರ್ಟ್ ಝೋನ್ ಬಿಟ್ಟು ಅವ್ರು ಏನೋ ಒಂದು ಟ್ರೈ ಮಾಡಿದ್ದು ಇದು ಕಾಣಿಸುತ್ತೆ ಸ್ಕ್ರೀನಲ್ಲಿ. ಅಂದರೆ ಪ್ರತಿಯೊಂದು ನಿಮ್ಮ ಇಂಟ್ರೆಸ್ಟ್ ಆಗಿ ನೀವು ತುಂಬ ಮಾಡಿದ್ರೂ ಅದು ಅಷ್ಟು ಸೂಕ್ಷ್ಮತೆ ಇದೆ, ಅಷ್ಟು ಸೆನ್ಸಿಟಿವ್ ಆಗಿರುತ್ತೆ. ನಿಮ್ಮ ಎಲ್ಲ ಮೂಡ್ನ ಕ್ಯಾಪ್ಚರ್ ಮಾಡುತ್ತೆ ಕ್ಯಾಮ್ರಾ. ನೀವು ಖುಷಿಯಿಂದ ಮಾಡಿದ್ರೂ ಅದು ಗೊತ್ತಾಗುತ್ತೆ, ಇಲ್ಲ ಬೇಕಾಬಿಟ್ಟಿ ಮಾಡಿದ್ರೂ ಅದು ಗೊತ್ತಾಗುತ್ತೆ, ಇಲ್ಲ ನೀವು ಇನ್ವಾಲ್ವ್ ಆಗಿ ಅಷ್ಟು ನೀವು ಜೀವಿಸಿ ಅದನ್ನು ಪಾತ್ರ ಅದು ಗೊತ್ತಾಗುತ್ತೆ. ಸೊ ಇದು ಭಾಳ ಇಂಪಾರ್ಟೆಂಟು ನನಗೆ. ಸೊ ಹಿಂಗೆ ನಾನು ಮಾಡಿ, ಸೊ ಬಲರಾಮನಾಗಿ ನಾನು ಎಂಟ್ರಿ ಆಗಿ ಡೈರೆಕ್ಟರ್ ನಾವು ಎಲ್ಲ ಡಿಸ್ಕಸ್ ಮಾಡಿ ಅದ್ರ ಬಗ್ಗೆ ಕಿತ್ತಾಡಿ ಎಲ್ಲ ಮಾಡಿ. ಸೊ ಅದರಲ್ಲೂ ನೋಡಿ ಅವ್ರ ಆನೆಸ್ಟಿ ಅವ್ರ ಬಾಯಲ್ಲೇ ಬಂತು, ನಾನು ಸೂಟ್ ಆಗಲ್ಲ ಇದಕ್ಕೆ. ಅದು ನಾನು ಗಟ್ಸ್ ಬೇಕು. ಸೀರಿಯಸ್ಲಿ ಸುಮಾರು ಜನಕ್ಕೆ ಬ್ರೂಟಲಿ ಹಾನೆಸ್ಟ್. ಆ ಸಿನಿಮಾ ಮೇಲಿರೋ ಪ್ಯಾಷನ್ ಮತ್ತು ಅವ್ರು ಮಾಡೋ ಕೆಲಸದ ಮೇಲಿರೋ ಒಂದು ರೆಸ್ಪೆಕ್ಟ್. ಯು ನೀಡ್ ಅ ಕರೇಜ್ ಆ ವರ್ಡ್ ಯೂಸ್ ಮಾಡೋಕ್ಕೆ. ಈ ಮಾತಾಡೋಕ್ಕೂ ಹೌದು. ಇವಾಗ ನೋಡಿ ಅವ್ರು ಹೇಳ್ತಿರ್ಬೇಕಾರೆ ಎಷ್ಟೊಂದು ಸಲ ಅಡ್ವಾನ್ಸ್ಗಳು ವಾಪಸ್ ಕೊಟ್ಟಿದ್ದೀನಿ. ನನಗೆ ಸೂಟ್ ಆಗಲ್ಲ ಸರ್, ಇದು ನಾನು ಸೂಟ್ ಆಗಲ್ಲ, ನನಗೆ ವರ್ಕೌಟ್ ಆಗಲ್ಲ ಸರ್, ಇಲ್ಲಿ ಬೇಡ ಇದು ಅಂತ. ಇಲ್ಲ ಅಂದರೆ 1 ವರ್ಷ ಆಗಿದೆ. ಓಕೆ, ನಾ ಮಾದೇವ ಅಂತ ಒಂದು ಸೂಪರ್ ಹಿಟ್ ಸಿನಿಮಾ ಕೊಟ್ಟ ಮೇಲೆ ನಾನು ಇವತ್ತಿಗೆ ಎಷ್ಟೊಂದು ಅನೌನ್ಸ್ ಮಾಡಿಬಿಡ್ಬೇಕಾಗಿತ್ತು. 2 ಸಿನಿಮಾ ಫಿಲ್ಟರ್ ಮಾಡಿ 2 ಸಿನಿಮಾ. ಸರ್ ಇವತ್ತು ಕತೆನೇ ಹೀರೋ, ಸ್ಕ್ರಿಪ್ಟೇ ಹೀರೋ. ಆ ಸ್ಕ್ರಿಪ್ಟಿಗೆ ಒಂದು ಜೀವ ಇದೆ, ಅದಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು. ಎಲ್ಲ ಕೂತ್ಕೊಳ್ಳೋಣ, ಬನ್ನಿ ಸರ್, ಲೆಟ್ಸ್ ವರ್ಕ್ ಟುಗೆದರ್, ಲೆಟ್ಸ್ ತರೋಣ, ಏನೋ ಒಂದು ಮಾಡೋಣ ಎಲ್ಲರೂ ಕೂತ್ಕೊಂಡು. ಯಾಕೆ ನಾನು ಎಷ್ಟೊಂದು ಸಲ ಹೇಳ್ತೀನಲ್ಲ, ಯಾವತ್ತಾದರೂ ನೀವು ನನ್ನ ಮೊಬೈಲ್ ಫೋನಲ್ಲಿ ಕಟ್ ಅಂದಾಗ ನನ್ನ ಮೊಬೈಲ್ ಫೋನ್ ಯಾವತ್ತಾದರೂ ಬಳಸ್ಕೊಂಡು ಬಿಡಿರಿದ್ದಾರೆ. ಸೆಟ್ಟಲ್ಲಿ ಮೊಬೈಲ್ ಫೋನೇ ಅಲೌಡ್ ಇಲ್ಲ ನನಗೆ. ನನ್ನ ವೆಂಕಿ ಅಂತ ನಮ್ಮ ಹುಡುಗ ಇರ್ತಾನೆ, ಇಲ್ಲಾಂದರೆ ನನ್ನ ವೈಫ್, ಯಾರಿಗಾದ್ರೂ ಫೋನ್ ಇರುತ್ತೆ ಅವ್ರ ಹತ್ರ, ರಿಂಗ್ ಆಗ್ತಿದ್ಯಾ, ನನಗೆ ಗೊತ್ತಿರುತ್ತೆ 1000 ರಿಂಗ್ ಟೋನ್, ಫೋನ್ ಅಂತೀನಿ, ಏನು ನೋಡ್ಕೊಳ್ಳೋ, ಬ್ರೇಕಲ್ಲಿ ಹೋಗ್ಬಿಟ್ಟು ಏನು ಫೋನ್ ಮಾಡಿದ್ದೆ ಅಷ್ಟೇ. ನೀವು ನಂಬ್ತಿರೋ ಇಲ್ವೋ, ನನ್ನ ವೈಫು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಈ ಸಿನಿಮಾಗೆ ಕೆಲಸ ಮಾಡಿದ್ರು. ಅಂದರೆ ಒಂದೆಲ್ಲ ಆರ್ಗನೈಸ್ ಮಾಡಿಕೊಟ್ರು ಒಂದು ಟೈಮ್ವರೆಗೂ.
ಅವರು ಆರ್ಗನೈಸ್ ಮಾಡ್ತಿದ್ರು ಅಂದಾಗ ಮೈಸೂರು ಶೂಟ್ ಮಾಡ್ತೀವಿ. ಯಾಕಂದರೆ 85 95ವರೆಗೂ ಕಾಲಘಟ್ಟದಲ್ಲಿ ನಡೆಯುವಂಥ ಸಿನಿಮಾ ನಮಗೆ ಆಲ್ಮೋಸ್ಟ್ ಒಂದು 30% ಆಫ್ ಬೆಂಗಳೂರು ಆವತ್ತಿನ ಕಾಲಘಟ್ಟದಲ್ಲಿ ಏನು ಬೆಂಗಳೂರು ಇತ್ತು ಇವತ್ತು ಮೈಸೂರಲ್ಲಿ ಅದೇ ಇದೆ ಇನ್ನು ಅದೊಂದು ಪೋರ್ಷನ್ ಇದೆ. ಸೊ ಎಲ್ಲರೂ ಮೈಸೂರಿಗೆ ಶಿಫ್ಟ್ ಆದ್ವಿ, ರೋಡ್ ಶೂಟು ಅಥವಾ ಆ ಕ್ಲೈಮೇಟು ಆ ಒಂದು ಟ್ರಾಫಿಕ್ ಆಗಲಿ. ಅಲ್ಲಿಗೆ ಹೋದಾಗ ಒಂದೇ ಹೋಟೆಲ್ ರೂಮು, 2 ದಿನ ನಾನು ಹೇಳ್ಬಿಟ್ಟೆ, ಓಡಿಸ್ಬಿಟ್ಟೆ ನನ್ನ ಹೆಂಡ್ತಿನ, ದಯವಿಟ್ಟು ನೀನು ಹೋಗಮ್ಮ, ನೀನು ಬೇಡ, ನನಗೆ ನನ್ನ ಜೊತೆಲಿ ಇರಬೇಡ, ನನಗೆ ಕಷ್ಟ ಆಗ್ತಿದೆ. ಬಿಕಾಸ್ ನಾನು ಬಲರಾಮನಾಗಿ ಇರೋಕ್ಕಾಗ್ತಿಲ್ಲ ನನ್ನ ರೂಮಲ್ಲಿ. ಇವ್ರದ್ದು ಪ್ರೊಡಕ್ಷನ್ ಬೆಳಗ್ಗೆ ಎದ್ದಾಗ ಅದು ಬರಲಿಲ್ಲ, ಜೀಪ್ ಬರಲಿಲ್ಲ, ಗಾಡಿ ಬಂದಿಲ್ಲ, ಕಾಸ್ಟ್ಯೂಮ್ ಬಂದಿಲ್ಲ, ಅದಿಲ್ಲ ಇದಿಲ್ಲ, ಇದಕ್ಕೆ ಅಮೌಂಟು ನನಗೆ ಆಗ್ತಿಲ್ಲ. ಅದು ಸ್ವೀಟ್ ರೂಮಲ್ಲೇ ಇದ್ರೂ ಪಕ್ಕದವರು ಹಾಲಲ್ಲಿ ಕುತ್ಕೊಂಡು ಮಾತಾಡೋರು ನನಗೆ ಡಿಸ್ಟ್ರಾಕ್ಷನ್ ಆಗ್ತದೆ. ನಾನು ಬೆಳಗ್ಗೆ ಎದ್ದಾಗ ನಾನು ಬಲರಾಮನಾಗೆ ಎದ್ದೇಳಬೇಕು. ನಾನು ನೈಟ್ ಏನು ಹೇಳಿರ್ತಾರೆ ಗೊತ್ತಾ, ಸ್ಕ್ರಿಪ್ಟ್ ಅಷ್ಟು ನನಗದು ಬೆಳಗ್ಗೆ ಎದ್ದಿದ ತಕ್ಷಣ ರಿಕಾಲ್ ಆಗ್ತಿರುತ್ತೆ, ವಿತ್ ಕಾಮ ಏನೇನೇನೇನು ವಿಜುವಲ್ ಹೋಗ್ತಾ ಇರುತ್ತೆ. ಸರ್ ಇದನ್ನು ಬೆಟರ್ ಮಾಡೋಣ, ಇದನ್ನ ಏನಾದರೂ ಮಾಡೋಣ. ಆ ಟೈಮಲ್ಲಿ ಸೆಂಟರ್ ಬಂದ್ಬಿಟ್ಟು ಇದು ಬಂದಿಲ್ಲ, ಅದು ಬಂದಿಲ್ಲ, ಅದು ಬಂದಿಲ್ಲ. ಮಕ್ಕಳಿದ್ದಾರೆ ಇಬ್ಬರು, ಕ್ಯಾಂಡಿ ಆ್ಯಂಡ್ ಚೆರಿ. ಓಕೆ, ಹೌದು, ನೋಡಿದ್ವಿ, ಎಂಜಾಯ್ ಮಾಡ್ತೀವಿ. ಅವರು ಕ್ಯಾಂಡಿ ಚೆರಿ ಅಂತ ಕಿರ್ಚಾಡ್ಕೊಂಡು ಅವ್ರೇನೋ ಪಕ್ಕದಲ್ಲೇ ಮಲ್ಕೊಂತಾರೆ ಬೆಡ್ಡಲ್ಲಿ. ಬಟ್ ನನಗೇನು ಗೊತ್ತಾ, ಬಿಟ್ಬಿಡಿ ನನ್ನನ್ನು, ನಾನು ಜೀವಿಸ್ತಾ ಇದ್ದೀನಿ, ಅದನ್ನು ಬಿಟ್ಬಿಡಿ. ನನಗೇನೋ ಇದೆ, ಟೆಕ್ನಿಕಲ್ ಏನೋ ಓಡ್ತಾ ಇರುತ್ತೆ, ಏನೋ ಒಂದು ಹೇಳೋಣ, ಇನ್ನೂ ಪ್ಲಸ್ ಮಾಡೋಣ, ಇನ್ನೂ ಏನೋ ಒಂದು ಹೇಳೋಣ. ನೀವು ಎಷ್ಟೊಂದು ಸಲ ಬೆಳಗ್ಗೆ ಪಟಾನಿಗೆ ಕಾಲ್ ಮಾಡಿದ್ದೀನಿ, ಬೆಳಗ್ಗೆನೆ, ಪಟಾನ್ ನಿಮ್ಮ ಡೈಲಾಗಲ್ಲಿ ಇದು ಹಿಂಗಿದೆ, ಪಟಾನ್ ನೀವು ಹೇಗೆ ಹೇಳ್ತೀರಾ, ಇದನ್ನು ನೀವು ಹೇಗೆ ಕ್ಯಾರಿ ಮಾಡ್ತೀರಾ, ಈ ಡೈಲಾಗು ರಾಜೇಂದ್ರ ನಿಮ್ಮದು ತುಂಬ ಪವರ್ಫುಲ್ ಆಗಿದೆ, ಹೌ ಐ ಗೋಯಿಂಗ್ ಟು ಪೋರ್ಟ್ರೇ ದಿಸ್. ಇದು ಆ್ಯಕ್ಚುಲಿ ದಿಸ್ ಇಸ್ ದ ಸ್ಟೈಲ್ ವೇರ್ ಹೌ ಐ ಆಮ್ ವರ್ಕಿಂಗ್. ಇದು ಮುಂದೆ ಕಲ್ಟಿವೇಟ್ ಮಾಡ್ಕೋಬೇಕು. ಯಾಕಂದರೆ ಮೊನ್ನೆ ಒಂದು ಪ್ರೆಸ್ ಮೀಟಲ್ಲಿ ಶ್ರುತಿ ಅಮನ್ ಅವ್ರದ್ದು ಮದರ್ ಅಂತ ಒಂದು ಒಳ್ಳೆ ಟೈಟ್ಲ್, 175th ಸಿನಿಮಾ, ಅಲ್ಲಿ ನಾನು ಹೇಳ್ತೀನಿ ಹೊಸ ಹುಡುಗರಿಗೆಲ್ಲ, ಜೀವಿಸಿ ಕ್ಯಾರೆಕ್ಟರು, ರಿಹರ್ಸಲ್ಗಳು ಮಾಡ್ಕೊಳ್ಳಿ. ಈಗ ಇವರು ಹೇಳಿದ್ರು ನಮ್ಮ ತಂದೆಯವ್ರ ಬಗ್ಗೆ, ಆಗಿನ ಕಾಲಘಟ್ಟದಲ್ಲಿ ಟೆಕ್ನಾಲಜಿ ಕಮ್ಮಿ ಇದ್ದ ಟೈಮಲ್ಲಿ ಅಂತ. ಬಟ್ ಎಷ್ಟು ರಿಹರ್ಸಲ್ ಮಾಡ್ತಿದ್ರು ಗೊತ್ತಾ, ಎಷ್ಟು ಮಾನಿಟರ್ ಮಾಡ್ತಿದ್ರು ಗೊತ್ತಾ. ಯಾಕಂದರೆ ಫಿಲ್ಮ್ ಹೌದು, ಓಕೆ, 1 ಸೆಕೆಂಡಿಗೆ 24 ಫ್ರೇಮು. ನಿಮಗೆ ಬರ್ತಾ ಇದ್ದಿದೆ 250 ಅಡಿ, 240 ಅಡಿ, F250D and 250F ಅಂತೆಲ್ಲ ಬರ್ತಿತ್ತು, ಕೊಡಾಕ್ ಆ್ಯಂಡ್ ಫಿಜಿ. ಹೌದು, ನಿಮಗೆ ಆಗಿನ ಟೈಮಲ್ಲೇ 8,000 ಚಿಲ್ಲರೆ, 10,000 ಚಿಲ್ಲರೆ, 400 ಅಡಿ ಹಿಂಗೆ ಅನ್ನೋಷ್ಟರಲ್ಲಿ ಜಿಂಗ್ ಅಂತ ಹೈ ಸ್ಪೀಡ್ 48 ಫ್ರೇಮ್ಸು. ಯೋಚನೆ ಮಾಡೋರು ಆ ಟೈಮಲ್ಲಿ ಹೈ ಸ್ಪೀಡು. ಅದ್ರ ಮೇಲೆ ರಿಸ್ಕ್ ಮಾಡಬೇಕು ಅಂದರೆ 72 ಫ್ರೇಮ್ಸು 96 ಫ್ರೇಮ್ಸ್ ಇಡಬೇಕು ಅಂತ ಪ್ರೊಡ್ಯೂಸರ್ ಒಂದ್ಸಲ ನೋಡೋರು ಹಿಂಗೆ ಹಿಂಗಾಯ್ತು ಅಂದರೆ ಪಟ್ ಅಂತ ಎಕ್ಸ್ಪೋಸ್ ಆಗ್ಬಿಡುತ್ತಲ್ಲ. ಸೊ ಅದನ್ನು ತುಂಬ ಹೆಂಗೆ ಅಂದರೆ, ಇವತ್ತು ಪೆಟ್ರೋಲ್ ಅಲ್ಲ ಅಂದರೆ ಇವತ್ತು ನಮ್ಮ ಚಿನ್ನನೂ ಆ ಥರ ನಾವು ಹಂಗೆ ಒಂಥರ ಮುಷ್ಟಿಯಲ್ಲಿ ಇಟ್ಕೊಂಡು ಕಾಪಾಡಿಕೊಂಡು ಒಂದೊಂದು ಫ್ರೇಮೂ ಲೆಕ್ಕ ಮಾಡಿ ಒಂದೊಂದು ನೀನೇನು ಮಾಡ್ತಿದ್ದೆ ಮಾನಿಟರ್ ಮಾಡೋಣ. ಅದು ಇವತ್ತು ಬರಬೇಕು, ಆ ಶಿಸ್ತು ಬರಬೇಕು. ಇಲ್ಲ, ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ನಾವು ರಿಹರ್ಸಲ್ ಮಾಡಿದಾಗ ಟೇಕ್ ಹೋಗ್ತಿರ್ಬೇಕು, ಗೊತ್ತಿಲ್ಲದ್ರೆ ಏನೋ ಒಂದು ಮ್ಯಾಜಿಕ್ ಆಗುತ್ತೆ. ನನಗೆ ಆ್ಯಕ್ಚುಲಿ ಬಲರಾಮನ ಇಂಟರ್ವ್ಯೂ ಮಾಡೋದಕ್ಕೆ ಬಂದಂಥವನಿಗೆ ಆ ದಿನಗಳು ಅಂದರೆ ಸಿನಿಮಾ ಅಂತಲ್ಲ, ಸಿನಿಮಾ ಜೊತೆಗೆ ಎಲ್ಲ ದಿನಗಳನ್ನು ವಿನೋದ್ ನೆನೆಸಿದ್ರು, ಅಶ್ವಿನ್ ನೆನೆಸಿದ್ರು ಆ್ಯಂಡ್ ಪ್ರತಾಪ್. ಎಂಡ್ ಆಫ್ ದ ಡೇ ಮಾಡಿದಂತಹ ಪ್ರಾಜೆಕ್ಟ್ ಚೆನ್ನಾಗಿ ಡೆಲಿವರಿ ಆಗಬೇಕು. ಮೇಲಾಗಿ 100-500 ರೂಪಾಯಿ ಕೊಟ್ಟು ನಮ್ಮನ್ನು ನಂಬಿ, ಸಿನಿಮಾನ ನಂಬಿ ಬರುವಂಥ ಆಡಿಯನ್ಸ್ಗೆ ಅಣ್ಣ ವಾವ್ ಸಕ್ಕ ಸಿನಿಮಾ ಗುರು ಅಂದ್ಬಿಟ್ರೆ ಸಾಕು, ನಮ್ಮ ಶ್ರಮ ಸಾರ್ಥಕ ಆಗ್ಬಿಡುತ್ತೆ. ವೆರಿ ಟ್ರೂ. ಈ ಪಾಯಿಂಟಿಗೆ ಕನೆಕ್ಟ್ ಆಗ್ತೀರಿ ನೀವು? ನಾನು ಖಂಡಿತ ಆದಿತ್ಯ ಬಗ್ಗೆನೂ ಹೇಳಬೇಕು. ಆದಿತ್ಯ ಶ್ರೀ ವಂಡರ್ಫುಲ್ ಆ್ಯಕ್ಟರ್ ಅಗೇನ್. ಸಿಂಗ್ಲಿನ ಒಂದೊಂದು ಪಾತ್ರ ಆದಿತ್ಯ ಮಾಡಿದ್ದಾರೆ. ಹಂಗೆ ಬರುತ್ತೆ ಹೋಗುತ್ತೆ, ಹಂಗೆ ಬರುತ್ತೆ ಹಂಗೆ ಹೋಗುತ್ತೆ, ಹಂಗೆ ಬರುತ್ತೆ ಹೋಗುತ್ತೆ, ಹಂಗೆ ಬಂದು ಹಂಗೆ ನಿಂತ್ಕೊಳ್ಳುತ್ತೆ, ಹಿಂಗೆ ಎಡೆ ಎತ್ತು ನಿಂತ್ಕೊಳ್ಳುತ್ತೆ ಗೊತ್ತಾ ನಾಗರಾವ್, ಆ ಥರ ಸುಮ್ಮನೆ ಹಂಗೆ ಹೋಗ್ತಿರುತ್ತೆ. ಈ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಸಿಂಗ್ಲಿ, ಓಕೆ, ಸಿಂಗ್ಲಿ, ಈ ಸಿಂಗ್ಲಿನ ಅದು ಆ ಚಾಪು. ಮೇಲಾಗಿ ನಿಮ್ಮ ಈ ಇಂಟರ್ವ್ಯೂ ಎಂಡಿಂಗ್ ಒಂದು ಒಳ್ಳೆ ಪಾಯಿಂಟ್ ಅಂದರೆ, ಒನ್ಸ್ ಅಪಾನ್ ಎ ಟೈಮ್ ಅನ್ನೋ ಹಾಗಿಲ್ಲ, ನಡೆದು ಬಂದ ಹಾದಿನ ಮರೆಯೋ ಹಾಗಿಲ್ಲ. ನೀವೆಲ್ಲರೂ ನಿಮ್ಮ ಪರ್ಸ್ಪೆಕ್ಟಿವಲ್ಲಿ ಆ ದಿನಗಳನ್ನು, ನೀವು ನಡೆದು ಬಂದ ದಿನಗಳನ್ನು ನೆನೆಸ್ಕೋತಿದ್ದೀರಿ, ಅದು ಬಲರಾಮನ ದಿನಗಳಲ್ಲಿ ನೆನೆಸ್ಕೋತಿದ್ದೀರಿ. ತುಂಬ ಒಳ್ಳೆಯ ಸಿನಿಮಾ ನಿಮ್ಮ ಕೆರಿಯರ್ಗಾಗಲಿ. ಆಡಿಯನ್ಸಿಗೆ ವಿನೋದ್ ಏನು ಹೇಳ್ತೀರಾ? ಬಟ್ ಏನು ಗೊತ್ತಾ, ವಿನೋದ್ ಇಲ್ಲದೆ ಸಿನಿಮಾಗಳೇ ಇಲ್ವಂತೆ. ಇದೊಂದು ಸಖತ್ ವಿಷಯ ಗೊತ್ತಾ ನಿಮಗೆ?
ವಿನೋದ ಇಲ್ಲದೆ ವಿನೋದ ಅಂದರೆ ವಿನೋದ ಅಂದರೆ ಖುಷಿ. ಯಾವ ಸಿನಿಮಾಗಳಲ್ಲೂ ಇಲ್ಲೇ ಇಲ್ಲ, ಅದು ಅವ್ರವ್ರ ಪರ್ಸ್ಪೆಕ್ಟಿವ್ ಅಲ್ಲಿ ಮಾಡ್ತಾ ಹೋಗ್ತಾರೆ. ಪ್ರತಿಯೊಂದು ಸಿನಿಮಾದಲ್ಲೂ ಸರ್ ವಿನೋದಮಯವಾಗಿರ್ತಾರೆ. ದೇಶಕ್ಕೆ ಒಬ್ಬ ನಾಯಕ ಇರ್ಬೇಕು ಸರ್, ಒಂದು ಒಳ್ಳೆ ದೇಶ ಆಗ್ಬೇಕಾದ್ರೆ ಸಿನಿಮಾಗೆ ಒಬ್ಬ ಒಳ್ಳೆ ನಾಯಕ ಇರ್ಬೇಕು ಸರ್, ಒಂದು ಒಳ್ಳೆ ಸಿನಿಮಾ ಆಗ್ಬೇಕಾದ್ರೆ ಅದು ಸರ್. ಬಲರಾಮನ ದಿನಗಳಿಗೆ ನೋಡಿ, ಕೊನೆಗೆ ನಾಯಕ ಅಂತ ಅವರು ಎಂಡ್ ಮಾಡಿದ್ರು. ಸರ್ ನಾಯಕ ಅಂದರೆ ಇಲ್ಲಿ 2 ಸಾಂಗ್ ಬರುತ್ತೆ, 2 ಫೈಟ್ ಅದಲ್ಲ. ಹಿ ನೋಸ್ ಹೋಲ್ ಟೀಮ್ ಕನ್ವಿಕ್ಷನ್ ಫ್ರಮ್ ಸ್ಕ್ರಾಚ್ ಟು ಎಂಡ್ ಟಿಲ್ 26th ಏನಾಗ್ತಿದೆ ಅಂತ ಗೊತ್ತಿದೆಯಲ್ಲ. ನನ್ನ ಪ್ರಕಾರ ಅಶ್ವಿನ್ ಪಾಯಿಂಟ್ ಆಫ್ ವ್ಯೂ ಇವರೇ ನಾಯಕ. ಅಪ್ಡೇಟೆಡ್ You should know everything. ಮಾತಾಡ್ತಾ ಇರೋರು ನನಗೂ ಇಷ್ಟ ಆಗೋದು. ಅಂದರೆ ಒಂದೊಂದು ಅಲ್ಲಿ ಲೈಟಿಂಗ್ ಮಾಡೋ ಜಾಫರ್ ಇದು ಎಲ್ಲರ ಬಗ್ಗೆನೂ ಮಾತಾಡ್ತಾರೆ ಅಂದರೆ ಹೌ ಮಚ್ ಈಸ್ ಡೀಪ್ ಇಟ್. ಆ್ಯಕ್ಚುಲಿ ನಾವು ಹಂಗೆ ಹೋಗೇ ಇಲ್ಲ. ನಮ್ಮ ಡೇಟ್ ಎಷ್ಟು ಕೊಟ್ಟರು 12 ದಿನ ಅಷ್ಟು ಅನೆಸ್ಟ್ ಆಗಿ ಮೆನ್ಷನ್ ಮಾಡ್ಬಿಟ್ರು 12 ದಿನ ಅಂತ. ಅಂದರೆ ನಮ್ದು ಆ ಥರ ಸ್ವಲ್ಪ ಬೇರೆ ಸಿನಿಮಾ ಹೋಗುತ್ತೆ. ಬಟ್ ಇವರು ಕ್ಯಾರಿ ಮಾಡೋದಿದೆಯಲ್ಲ ಅದು ಕಷ್ಟ ಸರ್, ತಪಸ್ಸದು. ಇವ್ರು ತಪಸ್ಸು ಮಾಡಿದ್ದಾರೆ, ನಾವು ಭಕ್ತಾದಿಗಳಾಗಿ ಇವ್ರು ಸುತ್ತಿದ್ದೀವಿ ಅಷ್ಟೇ. ಇಲ್ಲ, ಇದೇ ಲೈಫು ಸರ್ ಅಷ್ಟೇ. ಯಾಕಂದರೆ ನಾವು ಇಲ್ಲೇ ಹುಟ್ಟಿರೋದು, ಇಲ್ಲೇ ಬೆಳೆದಿರೋದು. ಅಫ್ಕೋರ್ಸ್ ನಮ್ಮ ತಂದೆಯವರು ಒಂದೇನು 14-15 ಇಯರ್ಸಿಂದ ಇಂಡಸ್ಟ್ರಿ ಅನ್ನ ತಿಂದು ಬೆಳೆದವರು. ಬಟ್ ನನ್ನ ತಾಯಿ ಹೊಟ್ಟೆಯಿಂದ ಹಿಡಿದು ನಾನು ಸ್ಟಾರ್ಟಿಂಗಿಂದ ಹಿಡಿದು ನನಗೆ ಕನ್ನಡ ಇಂಡಸ್ಟ್ರಿ ಅಲ್ವಾ ಸರ್, ನನಗೆ ಅನ್ನ ಹಾಕಿರೋದು ಬೈ ಬ್ಲಡ್. ನಾನು ಫಾರ್ಮ್ ಆಗಿದ್ದೆ ನಮ್ಮ ಕನ್ನಡ ಇಂಡಸ್ಟ್ರಿ ಅಲ್ವಾ ಸರ್. ನಮ್ಮ ಕನ್ನಡ ಇಂಡಸ್ಟ್ರಿ ಹಾಕಿ ನಮ್ಮ ತಂದೆಯವರು ಕೊಟ್ಟಿದ್ದಂಥ ಅದೇನು ಭಿಕ್ಷೆ ಅಥವಾ ಏನು ಅವರು ತೋರಿಸಿದಂಥ ಪ್ರೀತಿ ಅಲ್ವಾ ಸರ್, ನಾನು ಇವತ್ತು ಇಂಡಸ್ಟ್ರಿಯಲ್ಲಿ ಸ್ಕೂಲ್ ಫೀಸು ಅದೇ ಅಲ್ಲಲ್ಲ, ಎಲ್ಲನೂ ಅಷ್ಟೇ ಅಲ್ವಾ ಸರ್, ಬೆಳೆದಿದ್ದು ಎಲ್ಲನೂ ಇಲ್ಲ. ಕೊಟ್ಟೋಳೆ ಐ ಲವ್ ಯು ಮೈ ಮದರ್ ಅಂತ ಅಲ್ಲಿ ನಿಮ್ಮ ಅಪ್ಪಾಜಿ ಆಡಿದರು ಅಂದರೆ ಪಾತ್ರವಾಗಿ. ನೀವು ಅದನ್ನ ತುತ್ತನ್ನ ತುಂಬಾ ನೀಟಾಗಿ ಹೇಳಿದ್ರಿ, ಅಮ್ಮನ ತುತ್ತು ಹೊಟ್ಟೆಲಿ ಅಂತ. ತುಂಬಾ ಎಮೋಷನ್ ಕನೆಕ್ಟ್ ಆದಂಥ ವಿಷಯ. ಬಲರಾಮನ ದಿನಗಳು ಅದ್ಭುತವಾದಂಥ ಸಿನಿಮಾ ಆಗಲಿ. KM ಚೈತನ್ಯ ಅವರಿಗೆ, ಇಡೀ ತಂಡಕ್ಕೆ, ನಿಮ್ಮೆಲ್ರಿಗೂ ಒಂದಷ್ಟು ರೂಟ್ಸ್ ಓಪನ್ ಮಾಡಿಕೊಡ್ಲಿ. ನಿಮ್ಮ ಪರ್ಸ್ಪೆಕ್ಟಿವ್. ತುಂಬ ಬ್ಯುಸಿಯಾಗಿರಿ, ತುಂಬ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇದೇ ಜೂನ್ 26ಕ್ಕೆ ನಮ್ಮ ಬಲರಾಮನ ದಿನಗಳು ಸಿನಿಮಾ ನಿಮ್ಮ ಮುಂದೆ ಬರ್ತಿದೆ. ಸೊ ಹೋದ ವರ್ಷ ಆಲ್ಮೋಸ್ಟ್ 6th ಜೂನು ಇದೇ ತಿಂಗಳಲ್ಲಿ ಮಾದೇವ ರಿಲೀಸ್ ಆಗಿತ್ತು. ಅದನ್ನು ನೋಡಿ ಖುಷಿ ಪಟ್ರಿ, ಇಷ್ಟಪಟ್ರಿ, ಗೆಲ್ಸ್ಕೊಟ್ರಿ. ಅವತ್ತು ನಾನು ಮಾದೇವ ಬಗ್ಗೆ ಒಂದು ಒಳ್ಳೆ ಸಿನಿಮಾ ಅಂತ ಹೇಳಿದ್ದೆ, ಒಂದು ಒಳ್ಳೆ ಕಂಟೆಂಟ್ ಇದೆ, ಒಬ್ಬ ಒಳ್ಳೆ ನಟನಾಗಿ ಗುರುತಿಸ್ಕೊತೀನಿ ಅಂತ ಹೇಳಿದ್ದೆ. ಅದಾದಮೇಲೆ ಇಷ್ಟಪಡ್ತೀರಾ, ಹೊರಗಡೆ ಬಂದಾಗ ಒಂದು ಮನಸ್ಸು ಭಾರ ಮಾಡಿಕೊಂಡು ನಮ್ಮ ತಂದೆಯವ್ರ ಕರಳಿನ ಕೂಗುನ ನೆನೆಸ್ಕೊತೀರಾ ಅಂತ ನಾನು ಹೇಳಿದ್ದೆ. ನನ್ನ ಮಾತು ಯಾವುದೂ ಸುಳ್ಳಾಗಲಿಲ್ಲ. ಅದೇ ಥರ ಈಗ ಬಲರಾಮನು ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಖಂಡಿತ. ಆ ದಿನಗಳನ್ನ ಒಂದು ರೌಂಡ್ ಮತ್ತೆ ತಿರ್ಗಾ ನೆನೆಸ್ಕೊತೀರಾ. ಆ ಭೂಗತ ಲೋಕ ಏನಿತ್ತು 85ರಿಂದ 95ನವರೆಗೂ ಏನು ಭೂಗತ ಲೋಕ ಇತ್ತು, ಬೆಂಗಳೂರು ಏನಿತ್ತು, ಅದನ್ನು ಒಂದು ರೌಂಡು ಕಣ್ಮುಂದೆ ಬರುತ್ತೆ. ಖಂಡಿತ ಯಾವುದೇ ರೀತಿಯಲ್ಲಿ ನಿರಾಶೆ ಆಗಲ್ಲ ಅಂತ ಖಂಡಿತ ನಾನು ಇದನ್ನು ಪ್ರಾಮಿಸ್ ಮಾಡ್ತೀನಿ. ಮತ್ತೊಮ್ಮೆ ಕ್ಲೈಮ್ಯಾಕ್ಸು ಖಂಡಿತ ನಿಮಗೆ ಒಂದು ಹೊರಗಡೆ ಬಂದಾಗ ಒಂದು ಎಮೋಷ್ನಲಿ ನೀವು ಕನೆಕ್ಟ್ ಆಗ್ತೀರಾ ಬಲರಾಮನ್ ಜೊತೆ, ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಖಂಡಿತ ಒಂದು ಒಳ್ಳೆ ಸಿನಿಮಾ ನೋಡಿ ಹೊರಗಡೆ ಬರ್ತಿದ್ದೀನಿ ಅಂತ ನಾವು ಒಂದು ಭಾವನೆಯಿಂದ ಆ ಭಾವನೆಗಳನ್ನ ತುಂಬ್ಕೊಂಬರ್ತೀರಾ ಅಂತ ನಾನು ನಂಬಿಕೆ ಕೊಡ್ತೀನಿ. ಸೊ ಮರಿಬೇಡಿ, ಇದೇ ಜೂನ್ 26ನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ಬಲರಾಮನ ದಿನಗಳು ಬರ್ತಿದೆ. ನನ್ನನ್ನು ಕೆಟ್ಟ ಸಿನಿಮಾ ಮಾಡಿದಾಗ್ಲೂ, ಒಳ್ಳೆ ಸಿನಿಮಾ ಮಾಡಿದಾಗ್ಲೂ ಬೆಂಗಾವಲಾಗಿ ನಿಂತ್ಕೊಂಡು, ಬೆನ್ನೆಲುಬಾಗಿ ನಿಂತ್ಕೊಂಡು ನೀವು ಕಾಪಾಡ್ಕೊಂಡು ಬಂದಿದ್ದೀರಾ. ಸೊ ಈ ಸಿನಿಮಾನು ಅದೇ ಥರ ಹರಿಸಿ ಹಾರೈಸಿ ಅಂತ ನಾನು ಕೇಳ್ಕೊತೀನಿ. ಜೈ ಕರ್ನಾಟಕ. ಧನ್ಯವಾದಗಳು. ಎಸ್, ಥ್ಯಾಂಕ್ ಯು ಸೋ ಮಚ್ ಪ್ರತಾಪ್. ಥ್ಯಾಂಕ್ ಯು. ದಯವಿಟ್ಟು ಯಾವ ಸಿನಿಮಾನೂ ಪೈರಸಿ ಮಾಡಬೇಡ್ರಪ್ಪ. ಸ್ಪೆಷಲಿ ನಿಮ್ಗೆ ಇಷ್ಟವಾದಂಥ ಸೀನ್ನ ಶೂಟ್ ಮಾಡಿ ಹಾಕ್ಬಿಡ್ತೀನಿ ನಿಮ್ಮ ಇನ್ಸ್ಟಾಗ್ರಾಮಲ್ಲಿ, ಸ್ಟೋರೀಸಲ್ಲಿ. ಆ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ. ಸಿನಿಮಾನ ಸೆಲೆಬ್ರೇಟ್ ಮಾಡಿ. ಯಾವ ಸಿನಿಮಾದ ಕ್ಲೈಮ್ಯಾಕ್ಸ್ ಸ್ಪೆಷಲಿ ಶೂಟ್ ಮಾಡಬೇಡಿ. ಇದು ಸುದ್ದಿ ಮನೆ ಕಡೆದ ವಿನಂತಿ. ಥ್ಯಾಂಕ್ ಯು ಸೊ ಮಚ್.